ಇವತ್ತು ಬುಧವಾರ, ನಮ್ಮ ಕಡೆ ಸಂತೆ ವಾರ. ಸೊ ಇವತ್ತೇ ನಾನು ಸಂತೆ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿ ಏನೇನು ಬೇಕೋ ಎಷ್ಟು ಬೇಕೋ ಅಷ್ಟು ಸಾಮಾನು ತಗೊಂಡೆ, ಪರ್ಚೇಸ್ ಮಾಡಿದೆ. ತರಕಾರಿ, ಹಣ್ಣು, ಜೋಳ, ಕಾರ್ನು ಎಲ್ಲ ಇತ್ತು. ಸೊಪ್ಪು ಜಾಸ್ತಿ ಅಂತೂ ನಾ ಹೊರಗಡೆ ಹೋದಾಗ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಹೆವಿ ರೈನ್ ಶುರುವಾಗಿತ್ತು. ಇಂದು ಗೊತ್ತದ್ಯಾ, ಡ್ರ್ಯಾಗನ್ ಫ್ರೂಟ್ ಒಂದು ತಗೊಬಂದೆ. ಆಮೇಲೆ ಅಲ್ಲಿಂದ ಸುಮಾರಷ್ಟು ದೂರದಲ್ಲಿ ಈ ಒಂದು ಅಂಗಡಿಗೆ ಹೋದೆ. ಆಮೇಲೆ ಸ್ವಲ್ಪ ಸಾಮಾನು ತಗೊಬಂದೆ. ಹಾಗೆ ಇವತ್ತೆ ಅದರ ಹೆಸರೇನೂ ಗೊತ್ತಿಲ್ಲ, ಬಟ್ ಈ ಥರ ಮಾಡ್ಕೊಂಡು ತಿನ್ಬೇಕಾದ್ರೆ ತುಂಬ ಆಸೆ ಇತ್ತು. ಎಲ್ಲ ವೆಜಿಟೇಬಲ್ಸು, ಸ್ವಲ್ಪ ಎಗ್ ಎಲ್ಲ ಹಾಕಿ ಬ್ರೆಡ್ಡಿಂದನಾದರೂ ಲೈಕ್ ಸ್ಯಾಂಡ್ವಿಚ್ ಏನೋ ಒಂದು ಅದನ್ನು ಮಾಡ್ಕೊಂಡು ತಿನ್ನುವ ಹೇಳಿ. ಇದು ಪಾವ್ ತಗೊಬಂದಿದೆ. ಅದನ್ನು ಸ್ಲಿಟ್ ಮಾಡಿ ಅದರ ಒಳಗಡೆ ವೆಜಿಟೇಬಲ್ಸನ್ನು ಚೆನ್ನಾಗಿ ಅದನ್ನು ರೋಸ್ಟ್ ಅಂದರೆ ಹಾಗಲ್ಲ, ಸ್ವಲ್ಪ ಅದ್ರದ್ದು ಹಸಿ ಇದು ಹೋಗೋ ತನಕ ಅಷ್ಟೇ ಅದನ್ನು ಫ್ರೈ ಮಾಡಿತ್ತು. ಅದಾದಮೇಲೆ ಅದಕ್ಕೆ ಮೊಟ್ಟೆಯಿಂದ ಚೆಂದ ಮಾಡಿ ಶೃಂಗಾರ ಮಾಡಿದೆ. ಆಮೇಲೆ ಅದು ನೀಟಾಗಿ ಬಂತು. ಮೇ ಬಿ ಇದು ಹೆಚ್ಚಾಗಿ ಓವನಲ್ಲಿಟ್ಟರೆ ತುಂಬ ಚೆನ್ನಾಗಿ ಬರ್ಬೋದು ಅನ್ಕೊಂತೆ. ನಾವು ಬಡವರು, ಅದೆಲ್ಲ ಇಲ್ಲ, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅಂತೂ ಇಂತೂ ನಾನು ಟ್ರೈ ಮಾಡಿದೆ. ಹಾಗೆ ಸೇಮ್ ಎರಡನೇ ಪಾವಿಗೂ ಹಾಗೆ ಮಾಡಿದೆ. ಅಂದರೆ ಟೋಟಲ್ 4 ಪಾವ್ ರೆಡಿ ಇತ್ತು. ಇದು ನಾನು ಹಾಕ್ತಾ ಇರೋದು ಬಟರು, ಅದಾದಮೇಲೆ ಎಗ್, ಅದರಿಂದ ಅದನ್ನು ಫುಲ್ ಎಂತ ಹೇಳೋದು ಒಂಥರ ಡಿಪ್ಪಿಂಗ್ ಮಾಡ್ದಂಗೆ, ಯಾಕಂದರೆ ಅದು ಎಗ್ಗಲ್ಲೇ ಇರೋದಲ್ಲ ಟೇಸ್ಟು. ಬ್ರೆಡ್ ಆಮ್ಲೆಟ್, ವೆಜ್ ಆಮ್ಲೆಟ್, ಏನೋ ಒಂದು ಆಮ್ಲೆಟ್ ತುಂಬ ಚೆನ್ನಾಗಿತ್ತು. ಬಟ್ ಇದು ಕರೆಕ್ಟಾಗಿ ಬೇಯಿಸಬೇಕು, ಒಳಗಡೆ ಎಲ್ಲ ನೀಟಾಗಿ ಬೆಂದಿರಬೇಕು. ಸ್ವಲ್ಪ ಟೈಮ್ ತಗೊಳುತ್ತದೆ ಅಷ್ಟೆ. ನಾನಿಲ್ಲಿ ಚೀಸು ಹಾಕಿದ್ದೆ ಒಳಗಡೆ, ಸ್ವಲ್ಪ ತಿನ್ನುವಾಗ ಚೀಸಿ ಆಗಿರಲಿ ಹೇಳಿ. ನಂಗೆ ಸ್ವಲ್ಪ ರೋಸ್ಟ್ ಅಂದರೆ ಇಷ್ಟ, ಅಂದರೆ ಅದು ಬೇಯಬೇಕಲ್ಲ ಮತ್ತೆ ಕರೆಕ್ಟಾಗಿ. ಸ್ವಲ್ಪ ಉಪ್ಪಷ್ಟೇ ಹಾಕಿರೋದು. ಈ ಪಾವು ಸ್ವಲ್ಪ ಸಪ್ಪೆ ಇರ್ತದೆ, ಉಪ್ಪಿರೋದಿಲ್ಲ. ಅದಾದಮೇಲೆ ಕಟ್ ಮಾಡಿದ್ದು ಸಾಸ್ ಹಾಕ್ಕೊಂಡು ತಿಂದದ್ದು.